ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಮಮತಾ ಸುಲೆಡ್ಜ್. ಇವತ್ತಿನ ವಿಡಿಯೋದಲ್ಲಿ ಕಲರ್ ಕರೆಕ್ಟರ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದನ್ನು ಯಾವ ರೀತಿ ಬಳಸಬೇಕು, ಯಾವಾಗ ಬಳಸಬೇಕು, ಹಾಗೆ ಯಾವ್ಯಾವ ಸ್ಕಿನ್ ಟೋನ್ ಇರೋರು ಯಾವ್ಯಾವ ಕಲರ್ ಕರೆಕ್ಟರ್ನ ಬಳಸಬೇಕು ಅಂತ ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ನೋಡಿ, ಲಾಸ್ಟ್ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಮೇಕಪ್ ಇನ್ ಬಿಗಿನರ್ಸ್ ಅಂತ ಒಂದು ವಿಡಿಯೋ ಮಾಡಿದ್ದೆ. ಅದರಲ್ಲಿ ಈ ಸ್ಕಿಪ್ ಅಂದರೆ ಈ ಕಲರ್ ಕರೆಕ್ಟರ್ನ ಬೇಕಾದರೆ ಬಿಗ್ನರ್ಸ್ ಆದರೆ ನೀವು ಸ್ಕಿಪ್ ಮಾಡ್ಬೋದು ಅಂತ ಹೇಳಿದ್ದೆ. ಬಟ್ ಇಂಟ್ರೆಸ್ಟ್ ಇರೋರು ನೀವು ಕಮೆಂಟಲ್ಲಿ ಕೇಳಿದರೆ ನಾನು ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ತಿಳಿಸ್ತೀನಿ ಅಂತ ಹೇಳಿದ್ದೆ. ಒಂದಿಷ್ಟು ಜನ ಕೇಳಿದ್ದಾರೆ ಕಮೆಂಟಲ್ಲಿ, ಹಾಗಾಗಿ ಅವ್ರಿಗೋಸ್ಕರ ಹಾಗೆ ಬಿಗಿನರ್ಸ್ಗೋಸ್ಕರ ಈ ಕಲರ್ ಕರೆಕ್ಟರ್ನ ಯಾವ ರೀತಿ ಬಳಸಬೇಕು, ಯಾವ ಸ್ಕಿನ್ ಟೋನ್ ಇರೋರು ಯಾವ ಕಲರ್ ಕರೆಕ್ಟರ್ನ ಬಳಸಬೇಕು ಅನ್ನೋದನ್ನು ನಾನು ತಿಳಿಸ್ತಾ ಬರ್ತೀನಿ. ನೋಡಿ, ಲಾಸ್ಟ್ ವಿಡಿಯೋ ನಿಮಗೆ ತುಂಬ ಲೆಂತಿ ಆಯಿತು ಅಂತ ಅನಿಸ್ಬೋದು. ಯಾಕಂದರೆ ಮೇಕಪ್ ವಿಡಿಯೋನೇ ಹಾಗೆ ಅಲ್ವಾ. ಯಾಕಂದರೆ ತುಂಬ ಪ್ರಾಡಕ್ಟನ್ನು ನಾವು ಯೂಸ್ ಮಾಡಿ ಮೇಕಪ್ ಮಾಡ್ಕೊಳ್ತೀವಿ, ಅದನ್ನು ಒಂದೊಂದಾಗಿ ನಿಮಗೆ ಹೇಳಬೇಕು. ಹಾಗೆ ಯಾವುದಾದ್ಮೇಲೆ ಯಾವುದು ಸ್ಟೆಪ್ ಬೈ ಸ್ಟೆಪ್ ಆರ್ಡರ್ ವೈಸು ನಾನು ಮೊದಲೇ ನಿಮ್ಗೆ ಹೇಳಿದ್ದೀನಿ. ಮೇಕಪ್ ಮಾಡ್ಕೊಳ್ಬೇಕಂದ್ರೆ ಎರಡು ವಿಷಯದ ಬಗ್ಗೆ ನಾವು ಗಮನ ಹರಿಸಲೇಬೇಕು ಅಂತಂದು. ಒಂದು ಕರೆಕ್ಟ್ ಆರ್ಡರು, ಕರೆಕ್ಟ್ ಕ್ವಾಂಟಿಟಿ, ಅದು ನಾವು ಮೇಂಟೈನ್ ಮಾಡಲೇಬೇಕಾಗುತ್ತೆ. ಹಾಗಾಗಿ ಬಟ್ ಎಲ್ಲರೂ ಒಂದು 6 ಮಿನಿಟ್ಸ್ಗಿಂತ ಜಾಸ್ತಿ ನೋಡೇ ಇಲ್ಲ. ಯಾಕಂದರೆ ಇಷ್ಟು ಕಷ್ಟಪಟ್ಟು ನಿಮಗೋಸ್ಕರ ವಿಡಿಯೋ ಮಾಡ್ತೀವಿ. ನಾನಂತಲ್ಲ, ಎಲ್ಲ ಯೂಟ್ಯೂಬರು ಅಷ್ಟೇ. ಒಂದು ವಿಡಿಯೋ ಮಾಡಬೇಕಂದ್ರೆ ಎಡಿಟ್ ಮಾಡಿ ನಿಮ್ಮ ಮುಂದೆ ತರಬೇಕಂದ್ರೆ ನಾನು ಯಾವಾಗಲೇ ಹೇಳ್ತೀನಿ, ಒಂದು 2 ದಿನ ಆದರೂ ನಮಗೆ ಟೈಮ್ ಬೇಕಾಗುತ್ತೆ. ಹಾಗಾಗಿ ಪೂರ್ತಿಯಾಗಿ ನೋಡಿ, ನಮಗೂ ಖುಷಿಯಾಗುತ್ತೆ, ನಿಮಗೂ ಪೂರ್ತಿ ಇನ್ಫಾರ್ಮೇಷನ್ ಸಿಗುತ್ತೆ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ನೋಡಿ, ಈ ಕಲರ್ ಕರೆಕ್ಟರ್ ಏನಿದೆಯಲ್ಲ, ಮ್ಯಾಜಿಕ್ ಥರ ವರ್ಕ್ ಆಗುತ್ತೆ. ಅದರಲ್ಲೂ ಈ ಪಿಗ್ಮೆಂಟೇಷನ್ ಇರೋರಿಗೆ, ಡಾರ್ಕ್ ಸರ್ಕಲ್ ತುಂಬ ಜಾಸ್ತಿ ಇರೋರಿಗೆ, ಈ ಕಣ್ಣಿನ ಸುತ್ತಲೂ ಇರುತ್ತೆ, ಕೆಲವರಿಗೆ ಇಲ್ಲಿ ಎಲ್ಲ ಇರುತ್ತಲ್ವ, ಆ ಥರದವರಿಗೆ, ಪಿಗ್ಮೆಂಟೇಷನ್ ಇರೋರಿಗೆ, ಹಾಗೆ ಪಿಂಪಲ್ ಜಾಸ್ತಿ ಇರೋರಿಗೆ. ಯಾಕಂದರೆ ಪಿಂಪಲ್ಲು ಅದೆಲ್ಲ ಹೈಡ್ ಮಾಡುತ್ತೆ ಇದು. ಕೆಲವೊಬ್ಬರಿಗೆ ಪಿಂಪಲ್ ಬಂದು ಹೋಗಿ ಅದರ ಮಾರ್ಕ್ ಇರುತ್ತೆ, ಅದನ್ನು ಸಹ ಹೈಡ್ ಮಾಡುತ್ತೆ. ಅನ್ಇವನ್ ಸ್ಕಿನ್ ಟೋನ್ ಇರೋರಿಗೆ, ಅಂದರೆ ಕೆಲವೊಬ್ಬರಿಗೆ ಒಂದು ಕಡೆ ಸ್ವಲ್ಪ ಡಾರ್ಕ್ ಜಾಸ್ತಿ ಇರುತ್ತೆ, ಒಂದು ಕಡೆ ಲೈಟು ಸನ್ ಬರ್ನ್ ಆಗಿರುತ್ತೆ, ಸನ್ ಟ್ಯಾನ್ ಆಗಿರುತ್ತೆ. ಆ ಥರದವ್ರಿಗೆಲ್ಲ ತುಂಬಾ ಯೂಸ್ಫುಲ್ಲು ಈ ಕಲರ್ ಕರೆಕ್ಟರು. ಕೆಲವೊಬ್ರು ಏನು ಮಾಡ್ತಾರೆ, ಕಲರ್ ಕರೆಕ್ಟರು ಮತ್ತು ಕನ್ಸಿಲರು ಎರಡು ಸ್ಕಿಪ್ ಮಾಡಿ ಡೈರೆಕ್ಟು ಫೌಂಡೇಶನ್ ಹಾಕ್ಬಿಟ್ಟು ಮೇಕಪ್ ಮಾಡ್ಕೊಳ್ತಾರೆ. ಬಟ್ ಏನಾಗುತ್ತೆ ಗೊತ್ತಾ, ಒಂದು ಸ್ವಲ್ಪ ಹೊತ್ತಿಗೆ ಅದೇನಾಗುತ್ತೆ, ಒಂಥರ ಗ್ರೇ ಕಲರ್ ಆಗೋದು. ಕೆಲವೊಬ್ಬರು ಹೇಳ್ತಾರೆ, ನನ್ನ ಫ್ರೆಂಡ್ಸು ತುಂಬ ಜನ ಹೇಳ್ತಾರೆ, ನಾನು ಫೌಂಡೇಶನ್ ಹಾಕಿದ ಒಂದು ಸ್ವಲ್ಪ ಹೊತ್ತಿಗೆ ನನ್ನ ಮುಖ ಕಪ್ಪಾಗುತ್ತೆ. ಅದು ಇದೇ ಕಾರಣ ಅಂತಂದರೆ ಕನ್ಸಿಲರು ಮತ್ತು ಕಲರ್ ಕರೆಕ್ಟರು ಮತ್ತು ಕನ್ಸಿಲರು ಯೂಸ್ ಮಾಡಿರಲ್ಲ ಅವರು. ಹಾಗಾಗಿ ನಿಮ್ಮ ಮೇಕಪ್ಪು ಬೇಗ ಕಪ್ಪಾಗುತ್ತೆ, ಆಮೇಲೆ ಒಂದು ಸ್ವಲ್ಪ ಹೊತ್ತಿಗೆ ಡಲ್ ಆಗುತ್ತೆ ಮುಖ. ಹಾಗಾಗಿ ಇದನ್ನು ನಾವು ಯೂಸ್ ಮಾಡಿ ಮೇಕಪ್ ಮಾಡ್ಕೊಳೋದ್ರಿಂದ ತುಂಬ ಹೊತ್ತು ನಿಮಗೆ ಗ್ಲೋ ಹಾಗೇ ಇರುತ್ತೆ. ಈ ಕಲರ್ ಕರೆಕ್ಟರ್ ಅಂದರೆ ಏನು ಅಂದರೆ ಡಿಫ್ರೆನ್ಸ್ ಆಫ್ ಕಲರ್ಸು, ಅಂದರೆ ನಿಮ್ಮ ಸ್ಕಿನ್ ಟೋನ್ಗೆ ತಕ್ಕ ಹಾಗೆ ಕಲರ್ನ ನಾವು ಚೂಸ್ ಮಾಡಿಕೊಂಡು ಹಚ್ಕೊಳ್ಬೇಕಾಗತ್ತೆ. ಬೇರೆ ಯಾವುದ್ಯಾವುದೋ ಹಚ್ಕೊಂಡ್ರೆ ಅದೂ ಮೇಕಪ್ ಹಾಳಾಗುತ್ತೆ. ಅದು ನೆಕ್ಸ್ಟು ನಾನು ಹೇಳ್ತೀನಿ ಯಾವ ಸ್ಕಿನ್ ಟೈಪ್ನವರಿಗೆ ಯಾವುದು ಸೂಟ್ ಆಗುತ್ತೆ. ಆಮೇಲೆ ನೋಡಿ, ಈ ಕಲರ್ ಕರೆಕ್ಟರ್ದು ಪ್ಯಾಲೆಟ್ ಅಂತ ಸಿಗುತ್ತೆ. ಕಲರ್ ಕರೆಕ್ಟ್ ಪ್ಯಾಲೆಟ್ ಅಂತ ನೀವು ಕೇಳಿ ಸಿಗುತ್ತೆ. ಅದು ಯಾವುದಾದ್ರೂ ತೊಗೊಳ್ಳಿ, ನಾಯ್ಕದು ಬರುತ್ತೆ, ಸುಮಾರು ಬ್ರ್ಯಾಂಡ್ ಚೆನ್ನಾಗಿರೋದು ತೊಗೊಳ್ಳಿ ಅಷ್ಟೇ. ಆಮೇಲೆ ಕೆಲವೊಂದಲ್ಲಿ ಕೆಲವೊಂದು ಕಲರ್ ಕೊಟ್ಟಿರ್ತಾರೆ, ತಲೆ ಕೆಡಿಸ್ಕೋಬೇಡಿ, ಅದೆಲ್ಲ ಸ್ವಲ್ಪ ಸಿಮಿಲರೇ ಇರುತ್ತೆ, ಏನು ತೊಂದರೆ ಇಲ್ಲ. ಈಗ ನೆಕ್ಸ್ಟು ನಾನು ಹೇಳ್ತೀನಿ ಯಾವ ನಿಮ್ಮ ಸ್ಕಿನ್ ಟೋನು ಯಾವ ಥರ ಇರುತ್ತೆ, ಅವರು ಯಾವ ಕಲರ್ ಕರೆಕ್ಟರ್ನ ಯೂಸ್ ಮಾಡ್ಕೊಳ್ಬೇಕು ಅಂತ ನಾನು ಹೇಳ್ತೀನಿ. ಯಾರಿಗೆಲ್ಲ ನೋಡಿ ಕಣ್ಣಿನ ಸುತ್ತ ತುಂಬ ಡಾರ್ಕ್ ಸರ್ಕಲ್ ಇರುತ್ತೆ ನೋಡಿ, ಆ ಥರದವರು ಆರೆಂಜ್ ಕಲರ್ ಕರೆಕ್ಟರ್ನ ನೀವು ಯೂಸ್ ಮಾಡಿ. ಹಾಗೆ ಪಿಂಪಲ್ ಕಲೆ ಜಾಸ್ತಿ ಇದ್ದರೆ ದೆನ್ ಯು ಕ್ಯಾನ್ ಟೇಕ್ ಅ ಗ್ರೀನ್ ಕಲರ್ ಕರೆಕ್ಟರ್. ಹಾಗೆ ನೋಡಿ, ನಿಮ್ಮ ಮುಖ ಸ್ವಲ್ಪ ಡಲ್ ಆಗಿತ್ತು, ಸ್ವಲ್ಪ ಡಾರ್ಕ್ ಸ್ವಲ್ಪ ಜಾಸ್ತಿ ಇತ್ತು ಅನ್ನೋದಾದರೆ ಯೆಲ್ಲೋ ಕರೆಕ್ಟರ್ನ ನೀವು ಯೂಸ್ ಮಾಡಿ. ಅಥವಾ ನಿಮ್ಮ ಸ್ಕಿನ್ನು ಫೇರ್ ಆಗಿತ್ತು ಅಂಥವರು ಪೀಚ್ ಕಲರ್ ಕರೆಕ್ಟರ್ನ ನೀವು ಯೂಸ್ ಮಾಡಿ. ವುಡ್ ಬಿ ಬೆಟರ್ ದೆನ್ ಆರೆಂಜ್. ಈ ಥರದವರು ನಾನು ಸ್ವಲ್ಪ ಏನು ಮಾಡ್ತೀನಿ ಗೊತ್ತಾ, ಪೀಚು ಮತ್ತು ಆರೆಂಜು ಎರಡು ಸ್ವಲ್ಪ ಮಿಕ್ಸ್ ಮಾಡಿ, ನನಗೆ ಡಾರ್ಕ್ ಸರ್ಕಲ್ ಸ್ವಲ್ಪ ಇದೆ, ಹಾಗಾಗಿ ನಾನು ಎರಡು ಮಿಕ್ಸ್ ಮಾಡಿ ತೊಗೊಳ್ತೀನಿ. ನಿಮಗೆ ಅದೇ ನಾನು ಹೇಳಿದ್ನಲ್ವ, ಯೂಸ್ ಮಾಡ್ತಾ ಈಗೇನು ಹೇಳಿದ್ನಲ್ವ, ಯಾವ ಥರ ಬಳಸಬೇಕು, ಡಾರ್ಕ್ ಸರ್ಕಲ್ ಇದ್ದವ್ರಿಗೆ ಯಾವ ಥರ ಬಳಸಬೇಕು, ಪಿಂಪಲ್
ಕಲೆ ಇದ್ದರೆ ಯಾವ ಕಲರ್ ಅಂತ ನಾನು ಹೇಳಿದ್ದೀನಲ್ವ, ಆ ಥರ ನೀವು ಬಳಸ್ತಾ ನಿಮಗೆ ಗೊತ್ತಾಗುತ್ತೆ. ಓ ಇದು ಹಾಕ್ಕೊಂಡ್ರೆ ಇನ್ನೂ ಒಂದು ಮಿಕ್ಸ್ ಮಾಡಿದ್ರೆ ಏನಾಗುತ್ತೆ ಅಂತ ನಿಮಗೂ ಗೊತ್ತಾಗ್ತಾ ಹೋಗುತ್ತೆ. ಆ ಥರ ಯೂಸ್ ಮಾಡ್ಬೋದು. ಯುವರ್ ಸ್ಕಿನ್ ಈಸ್ ಮೀಡಿಯಮ್ ಟು ಡಸ್ಕಿ, ದೆನ್ ಆರೆಂಜ್ ಕಲೆಕ್ಟರ್ ಈಸ್ ಗೋಯಿಂಗ್ ಟು ಬಿ ಬೆಟರ್ ಆಫ್ ಯು. ಇನ್ನು ನೆಕ್ಸ್ಟು ಲ್ಯಾವೆಂಡರ್ ಕಲರ್ ಒಂದು ಬರುತ್ತೆ. ಅದು ಯಾರಿಗೆಲ್ಲ ನೋಡಿ ಪಿಗ್ಮೆಂಟೇಷನ್ ಜಾಸ್ತಿ ಇರುತ್ತೆ ನೋಡಿ, ಆ ಥರದವರಿಗೆ ತುಂಬಾ ಸೂಟ್ ಆಗುತ್ತೆ. ಅಂದರೆ ನಾವು ಈ ಕಲರ್ ಕರೆಕ್ಟರ್ನ ನಾವು ಏಕೆ ಯೂಸ್ ಮಾಡ್ತೀವಿ ಅಂದರೆ, ಪಿಂಪಲ್ ಆಗಿರೋದು, ಪಿಂಪಲ್ ಕಲೆ ಇದನ್ನೆಲ್ಲ ಹೈಡ್ ಮಾಡೋದಕ್ಕೆ ನಾವು ಬಳಸ್ತೀವಿ. ಹಾಗಾಗಿ ಈ ಸ್ಟೆಪ್ನ ಫಾಲೋ ಮಾಡಿ. ನೆಕ್ಸ್ಟು ಮುಂದಿನ ಸ್ಟೆಪ್ಪು ಮೇಕಪ್ಪಲ್ಲಿ ಫಾಲೋ ಮಾಡ್ತಾ ಹೋದರೆ ನಿಮಗೆ ತುಂಬ ಹೊತ್ತು ಮೇಕಪ್ ಹಾಗೇ ಇರುತ್ತೆ, ಬೇಗ ಕಪ್ಪಾಗಲ್ಲ, ಒಳ್ಳೆ ಲುಕ್ ಕಾಣಿಸುತ್ತೆ ನಿಮಗೆ. ನನ್ನ ಯಾವ ಟೋನು, ನನ್ನ ಸ್ಕಿನ್ ಟೋನ್ಗೆ ಯಾವುದು ಮ್ಯಾಚ್ ಆಗುತ್ತೆ ಕಲರ್ ಕರೆಕ್ಟರ್ ಅಂತ ನಿಮಗೆ ತೋರಿಸ್ತೀನಿ ನಾನು ಯೂಸ್ ಮಾಡಿ. ಹಾಗೆ ನೋಡಿ, ಫಸ್ಟು ಮುಖ ಕ್ಲೆನ್ಸ್ ಮಾಡ್ಕೊಳ್ಳಿ, ಅಂದರೆ ವಾಶ್ ಮಾಡ್ಕೊಳ್ಳಿ. ನಂತರ ಟೋನರು, ಆಮೇಲೆ ಮಾಯ್ಶ್ಚರೈಸರು, ಆಮೇಲೆ ಪ್ರೈಮರು. ನಾನು ಇಷ್ಟು ಮುಗಿಸಿ ನಿಮ್ಮ ಮುಂದೆ ಕೂತಿದ್ದೀನಿ ತೋರಿಸೋದಕ್ಕೆ. ಅದು ಲಾಸ್ಟು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಮೇಕಪ್ ವಿಡಿಯೋ ಬಿಗಿನರ್ಸಲ್ಲಿ ನಾನೆಲ್ಲ ನೀಟಾಗಿ ತೋರಿಸಿದ್ದೀನಿ. ಯಾರೆಲ್ಲ ನೋಡಿಲ್ಲ ಅಂದರೆ ಆ ವಿಡಿಯೋ ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದರ ಲಿಂಕ್ ಕೊಟ್ಟಿರ್ತೀನಿ, ಒಂದು ಸಲ ಚೆಕ್ ಮಾಡಿ. ಹೇಳಿದ್ನಲ್ವ, ಫಸ್ಟು ಕ್ಲೀನು, ಆಮೇಲೆ ಅಂದರೆ ಫೇಸ್ ವಾಶ್ ಮಾಡ್ಕೊಳ್ಳಿ, ನೆಕ್ಸ್ಟು ಟೋನರು, ಮಾಯ್ಶ್ಚರೈಸರು, ಪ್ರೈಮರ್ ಆದಮೇಲೆ ಕಲರ್ ಕರೆಕ್ಟರ್ನ ಯೂಸ್ ಮಾಡಬೇಕು. ಇಷ್ಟು ಸ್ಟೆಪ್ ಆದಮೇಲೆ ಓಕೆನಾ. ನನಗೆ ನೋಡಿ, ನನಗೆ ಸ್ವಲ್ಪ ಪೀಚು ಮತ್ತು ಆರೆಂಜು, ನಾನು ಆಗಲೇ ಹೇಳಿದ್ನಲ್ವ, ಹೀಗೆ ನಾನೊಂದು ಸ್ವಲ್ಪ ಪೀಚ್ ತೊಗೊಳ್ತಾ ಇದ್ದೀನಿ, ಕಾಣಿಸ್ತಾ ಇದೆಯಾ? ಯಾವಾಗಲೂ ನೋಡಿ ಸ್ವಲ್ಪ ಕೈಯಲ್ಲೇ ನೀವು ಹಾಕ್ಕೊಳ್ಳಿ. ಇದು ತೊಗೊಳ್ತಾ ಇದ್ದೀನಿ, ಇದರಲ್ಲಿ ಮಿರರ್ ಇದೆ. ಸ್ವಲ್ಪ ತೊಗೊಂಡು ಸ್ವಲ್ಪ ಆರೆಂಜನ್ನು ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ, ನಾನು ಇನ್ನೂ ಸ್ವಲ್ಪ ತೊಗೊಂಡು ಡ್ಯಾಪ್ ಮಾಡ್ತಾ ಇದ್ದೀನಿ. ವ್ಯತ್ಯಾಸ ಆಗಲೇ ಕಾಣ್ತಾ ಇರ್ಬೋದು ನೋಡಿ. ನಾನು ಈ ಕಣ್ಣಿಗೆ ಏನೂ ಹಾಕಿಲ್ಲ, ಅದಕ್ಕೆ ನಾನು ನಿಮಗೆ ಒಂದೇ ಕಣ್ಣಿಗೆ ಹಾಕಿ ತೋರಿಸ್ತಾ ಇರೋದು. ಫಸ್ಟು ನೋಡ್ತಿರ್ಬೋದು, ಈ ಕಣ್ಣಿಗೂ ಡಿಫ್ರೆನ್ಸ್ ನಿಮಗೆ ಗೊತ್ತಾಗ್ತಾ ಇದೆ ನೋಡಿ. ಸ್ವಲ್ಪ ಝೂಮ್ ತೋರಿಸ್ತಾ ಇದ್ದೀನಿ ನೋಡಿ. ಈ ಕಣ್ಣು ನೋಡಿ, ಈ ಕಡೆ ಹಾಕಿಲ್ಲ ನಾನು, ಈ ಕಡೆ ಮಾತ್ರ ಹಾಕಿದ್ದೀನಿ. ಇದಾದಮೇಲೆ ನೆಕ್ಸ್ಟು ಫೌಂಡೇಶನು, ಆಮೇಲೆ ಕನ್ಸಿಲರು. ಆಮೇಲೆ ನೋಡಿ, ಇದು ನೀವೇನು ಕಲರ್ ಕರೆಕ್ಟರ್ ಹಾಕಿದ ಮೇಲೆ ನಿಮ್ಗೆ ಇನ್ನೂ ಸ್ವಲ್ಪ ಏನೋ ಡಾರ್ಕ್ ಅನಿಸಿತ್ತು ಅನ್ನೋದಾದರೆ ಲೈಟಾಗಿ ಫೌಂಡೇಶನ್ ಟಚ್ ಮಾಡಿ. ಇಲ್ಲ ಅಂತಂದರೆ ನೀವು ಫೌಂಡೇಶನ್ ಟಚ್ ಮಾಡೋಕ್ಕೆ ಹೋಗಬೇಡಿ, ಬೇರೆ ಎಲ್ಲ ಕಡೆ ನೀವು ಫೌಂಡೇಶನ್ನ ನೀವು ಹಾಕ್ಕೊಂಡು ಮೇಕಪ್ ಯೂಸ್ ಮಾಡ್ಕೊಳ್ಬೋದು. ನೋಡಿ, ಇಷ್ಟ ಆಗಿತ್ತು ಕಲರ್ ಕರೆಕ್ಟರ್ನ ನೀವು ಯಾವ ರೀತಿ ಕರೆಕ್ಟಾಗಿ ಯೂಸ್ ಮಾಡಬೇಕು ಅಂತ ನಾನು ಹೇಳಿದ್ದೀನಿ. ಸ್ಕಿನ್ ಟೋನು ಎಲ್ಲ ಹೇಳಿದ್ದೀನಿ, ಯಾವ್ಯಾವ ಕಲರ್ನ ಸಹ ಹೇಳಿದ್ದೀನಿ. ಅದನ್ನು ಫಾಲೋ ಮಾಡ್ತಾ ನೀವು ಮೇಕಪ್ ಮಾಡ್ಕೊಳ್ಳಿ, ನಿಮಗೆ ಮೇಕಪ್ ಲುಕ್ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಒಂದಿಷ್ಟು ಜನ ಕಮೆಂಟಲ್ಲೂ ಕೇಳಿದ್ರಿ ಈ ಪ್ರಾಡಕ್ಟ್ಸ್ನೆಲ್ಲ, ಅಂದರೆ ಲಾಸ್ಟ್ ವಿಡಿಯೋದಲ್ಲಿ ನಾನೇನು ಮೇಕಪ್ ವಿಡಿಯೋ ಮಾಡಿದ್ದೀನಲ್ವ ಅದರಲ್ಲಿ ತೋರಿಸಿರೋ ಪ್ರಾಡಕ್ಟ್ ಎಲ್ಲ ಎಲ್ಲಿ ಪರ್ಚೇಸ್ ಮಾಡಿದ್ರಿ, ಆಮೇಲೆ ಪ್ಯಾಚ್ ಟೆಸ್ಟ್ ಎಲ್ಲಿ ಮಾಡ್ತಾರೆ, ಯಾವ ಶಾಪ್ ಅಂತೆಲ್ಲ ಕೇಳಿದ್ದೀರ. ಇಂಥದೇ ಶಾಪ್ ಅಂತೇನಲ್ಲ, ನೀವು ಲ್ಯಾಕ್ಮಿ ಕಾಸ್ಮೆಟಿಕ್ ಶಾಪಿಗೆ ಹೋದರೂ ಅಲ್ಲಿ ಪ್ಯಾಚ್ ಟೆಸ್ಟ್ ಮಾಡೇ ನಿಮಗೆ ಕೊಡ್ತಾರೆ. ಅಥವಾ ನೀವು ಯಾವುದಾದ್ರೂ ಮಾಲ್ಗೆ ಹೋಗಿರ್ತೀರ, ಅಲ್ಲಿ ಒಂದು ಬ್ಯೂಟಿದು ಸೆಕ್ಷನೇ ಇರುತ್ತೆ, ಅಲ್ಲಿ ಸಹ ನಿಮಗೆ ಪ್ಯಾಚ್ ಟೆಸ್ಟರ್ ಅಂತ ಅಲ್ಲಿ ಇರ್ತಾರೆ. ಅವ್ರನ್ನ ಕೇಳಿದರೆ ನಿಮ್ಮ ಸ್ಕಿನ್ ಟೋನ್ಗೆ ಸೂಟ್ ಆಗೋ ಫೌಂಡೇಶನ್ ಆಗಿರ್ಬೋದು, ಕನ್ಸೀಲರ್ ಆಗಿರ್ಬೋದು, ಈ ಕಲರ್ ಕರೆಕ್ಟರ್ ನಾನೇನು ಹೀಗೆ ಹೇಳಿದ್ನಲ್ವ ಅದು ಸಹ ಅಷ್ಟೇ ನಿಮಗೆ ಟೆಸ್ಟ್ ಮಾಡಿ ಹೇಳ್ತಾರೆ ನಿಮ್ಮ ಸ್ಕಿನ್ ಟೋನ್ಗೆ ಯಾವುದು ಮ್ಯಾಚ್ ಆಗುತ್ತೆ ಅಂತ. ಆಮೇಲೆ ಪ್ರೈಮರ್ ಆಗಿರ್ಬೋದು, ಎಲ್ಲನೂ ಅಷ್ಟೇ ನೀವು ಒಟ್ಟಿಗೆ ಅಲ್ಲೇ ತೊಗೊಂಡ್ರಿ ಅಂದರೆ ನಿಮಗೆ ಎಲ್ಲನೂ ಪ್ಯಾಚ್ ಟೆಸ್ಟ್ ಕೊಟ್ಟು ಅವರು ಸೂಟ್ ಆಗುತ್ತಿಲ್ಲ ಅಂತ ಹೇಳೇ ಕೊಡ್ತಾರೆ. ಇಂಥದೇ ಶಾಪ್ ಅಂತೇನಲ್ಲ, ನಿಮಗೆ ಹತ್ರದಲ್ಲಿ ಯಾವುದೇ ಲ್ಯಾಕ್ಮಿ ಕಾಸ್ಮೆಟಿಕ್ಸ್ ಅಂಗಡಿ ಇರ್ಬೋದು, ಅಥವಾ ನೀವು ಯಾವುದಾದ್ರೂ ಮಾಲ್ಗೆ ಹೋದಾಗ ಅಲ್ಲಿ ಆಗಿರ್ಬೋದು, ಅಲ್ಲಿ ಪ್ಯಾಚ್ ಟೆಸ್ಟ್ ಮಾಡೇ ನಿಮಗೆ ಕೊಡ್ತಾರೆ. ಹಾಗೆ ನಿಮಗೆ ಕರೆಕ್ಟಾಗಿ ಸೂಟ್ ಆಗುತ್ತೆ, ನಿಮ್ಮ ಮೇಕಪ್ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ನೀವು ಯಾವಾಗಲೂ ಅಷ್ಟೇ ನಿಮ್ಮ ಸ್ಕಿನ್ ಟೋನಿಗೆ ಸೂಟ್ ಆಗೋಂಥದ್ದೇ ತೊಗೊಳ್ಳಿ ಅಂತ ಹೇಳ್ತಾ, ನೆಕ್ಸ್ಟ್ ಒಂದು ಯಾವುದಾದ್ರೂ ಬ್ಯೂಟಿ ಇದು ಬಗ್ಗೆ ಇನ್ನೂ ನಿಮಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ಕಮೆಂಟಲ್ಲಿ ತಿಳಿಸಿ. ಕನ್ಸಿಲರ್ ಯಾವ ರೀತಿ ಯೂಸ್ ಮಾಡಬೇಕು, ಅಥವಾ ನಿಮಗೆ ಐಬ್ರೋದಾಗಿರ್ಬೋದು, ಅಥವಾ ಲಿಪ್ಸ್ಟಿಕ್ನ ಯಾವ ಥರ ನೀಟಾಗಿ ಹಚ್ಕೊಳ್ಳೋದು, ಲೈನರ್ ಯಾವ ಥರ ಯೂಸ್ ಮಾಡೋದು, ಈ ಥರ ಬೇಕು ಅಂತಂದರೆ ನಿಮಗೆ ಕಮೆಂಟಲ್ಲಿ ಕೇಳಿ ಖಂಡಿತವಾಗಿ ಮಾಡ್ತೀನಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲೇ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.